ಅಡುಗೆಯವಳ ಮಾತು ಕೇಳಿ ಕುಸುಮಾಳಿಗೆ ಮತ್ತೆ ಅನುಮಾನ ಬಂತು. ಆದರೆ ಜೊತೆಯಲ್ಲಿದ್ದ ಶಾಂತಿಯ ಬಲವಂತದಿಂದ ಊಟಕ್ಕೆ ನಡೆದಳು. ಗೆಳತಿಯರು ಪಟ್ಟಣಕ್ಕೆ ಬಂದು ಒಂದು ವಾರವೇ ಕಳೆದೋಯ್ತು. ಆ ಸಮಯದಲ್ಲಿ ಅವರುಗಳು ಕಾಲಕಾಲಕ್ಕೆ ತಿಂಡಿ, ಊಟ, ನಿದ್ದೆ ಇವುಗಳಲ್ಲೇ ಮಗ್ನರಾಗಿರಬೇಕಾಯ್ತು. ಜೊತೆಗೆ ಆಗಾಗ್ಗೆ ಚಿಕ್ಕಮ್ಮ ಅವರುಗಳನ್ನು ಕರೆದುಕೊಂಡು ಹೋಗಿ ಬ್ಯೂಟಿ ಪಾರ್ಲರ್ನ ಕೆಲಸಗಳ ಬಗ್ಗೆ ವಿವರಿಸುತ್ತಿದ್ದಳು. ಅಲ್ಲದೆ ಅಲ್ಲಿ ವಿವಿಧ ಭಾಗಗಳಲ್ಲಿ ಕೆಲಸ ಮಾಡುತ್ತಿದ್ದ ಕೆಲಸಗಾರರ ಪರಿಚಯವನ್ನು ಮಾಡಿಕೊಟ್ಟು ಕುಸುಮಳನ್ನು ಹೊಗಳುತ್ತಿದ್ದಳು. ನೋಡಿ, ಈ ಚಿಕ್ಕ ವಯಸ್ಸಿಗೆ ಕೇಶಾಲಂಕಾರ ಕಲ್ತಿದ್ದಾಳೆ. ಇವಳು ಮುಂದೆ ಬ್ಯೂಟಿ ಪಾರ್ಲರ್ ಇಟ್ರೆ ಒಳ್ಳೆ ಹೆಸರು ಮಾಡೋದ್ರಲ್ಲಿ ಸಂದೇಹವೇ ಇಲ್ಲ. ನಮಗೆಲ್ಲ ಇವಳೇ ಮಾದರಿ. ಚಿಕ್ಕಮ್ಮನ ಹೊಗಳಿಕೆಯ ಮಾತುಗಳಿಂದ ಕುಸುಮಾಳಿಗೆ ಸ್ವಲ್ಪ ಮಟ್ಟಿಗೆ ಹೆಮ್ಮೆಯಾಗ್ತಿತ್ತು. ಆದರೆ ಮರುಕ್ಷಣವೇ ಅವಳ ಮನಸ್ಸು ಮುದುಡಿಕೊಳ್ತಿತ್ತು. ಚಿಕ್ಕಮ್ಮನ ಹೊಗಳಿಕೆ ನಿಜವೇ ಅಥವಾ ಅಲ್ಲವೇ ಎನ್ನುವ ಜಿಜ್ಞಾಸೆಯಿಂದ. ಆದರೆ ಒಂದು ಮಾತಂತೂ ಸತ್ಯ, ಕೆಟ್ಟು ಪಟ್ಟಣಕ್ಕೆ ಬಂದ ಹುಡುಗಿಯರಿಗೆ ಚಿಕ್ಕಮ್ಮ ಆಶ್ರಯದಾತೆಯಾಗಿರುವುದು. ಮತ್ತಷ್ಟು ದಿವಸಗಳು ಓಡಿದವು. ದಿವಸಗಳು ಕಳೆದಂತೆಲ್ಲ ಕುಸುಮ ಹೊಸ ಪರಿಸರಕ್ಕೆ ನಿಧಾನವಾಗಿ ಹೊಂದಿಕೊಳ್ಳಲು ಅನುವಾದಳು. ಹಾಗೆಯೇ ಚಿಕ್ಕಮ್ಮನ ಆದರಾತಿಥ್ಯದ ಪ್ರಭಾವದಲ್ಲಿ ಅವಳು ಸಿಲುಕಿಕೊಂಡು ತನ್ನ ಮನದ ಅಭಿಪ್ರಾಯಗಳನ್ನು ಕ್ರಮೇಣ ಬದಲಾಯಿಸಿಕೊಳ್ಳಲಾರಂಭಿಸಿದಳು. ಈಗೇಗೋ ಕುಸುಮಳ ಮನಸ್ಸಿನಲ್ಲಿ ಚಿಕ್ಕಮ್ಮನ ಬಗ್ಗೆ ಮೊದಲಿನ ಕಠಿಣ ಅಭಿಪ್ರಾಯವಿರಲಿಲ್ಲ. ಅದರ ಜಾಗದಲ್ಲಿ ಮೃದು ಭಾವನೆ, ಧೋರಣೆ ನೆಲೆಸಿತ್ತು. ವಾಸ್ತವವಾಗಿ ನೋಡಿದ್ರೆ ಕುಸುಮಳ ರೂಪು, ನಿಲುವು, ಎತ್ತರ, ಮೈಬಣ್ಣ ಎಲ್ಲವೂ ಚಿಕ್ಕಮ್ಮನಂತೆಯೇ ಇದ್ದವು. ಸಾಲದ್ದಕ್ಕೆ ವಯಸ್ಸಿನಲ್ಲೂ ಇಬ್ಬರಿಗೆ ಹೆಚ್ಚಿನ ವ್ಯತ್ಯಾಸವೇ ಇರಲಿಲ್ಲ. ಚಿಕ್ಕಮ್ಮನಿಗೀಗ 27 ವರ್ಷ, ಕುಸುಮಳಿಗೆ 21 ವರ್ಷ. ಅಂದರೆ ಇಬ್ಬರಿಗೂ ಕೇವಲ 6 ವರ್ಷದ ಅಂತರವಷ್ಟೆ. ಹೀಗಾಗಿ ಬ್ಯೂಟಿ ಪಾರ್ಲರ್ಗೆ ಬರುವವರೆಲ್ಲ ಚಿಕ್ಕಮ್ಮ ಮತ್ತು ಕುಸುಮಳನ್ನು ಅಕ್ಕ ತಂಗಿಯರೆಂದೇ ಭಾವಿಸಿದರು. ಚಿಕ್ಕಮ್ಮನ ಬ್ಯೂಟಿ ಪಾರ್ಲರ್ ಚೆನ್ನಾಗಿ ಕೆಲಸ ಮಾಡ್ತಿತ್ತು. ಪಾರ್ಲರ್ಗೆ ಬರುತ್ತಿದ್ದವರಲ್ಲಿ ಅನೇಕರು ದೂರದಿಂದ ಬರಬೇಕಾಗಿತ್ತು. ಅಂತಹವರು ಚಿಕ್ಕಮ್ಮನ ಹತ್ತಿರ ಒಂದು ದಿನ ವಿನಂತಿ ಮಾಡಿಕೊಂಡ್ರು. ಮೇಡಮ್, ನಮ್ಮ ಏರಿಯಾದಲ್ಲಿ ನಿಮ್ಮ ಪಾರ್ಲರ್ ಪ್ರಾರಂಭಿಸಿ. ಇಷ್ಟು ದೂರ ನಾವು ಬರೋದು ಕಷ್ಟ ಆಗುತ್ತೆ. ಅಲ್ಲದೆ ನಮ್ಮ ಕಡೆ ಯಾರೂ ಪಾರ್ಲರ್ ತೆಗೆದಿಲ್ಲ. ನೀವು ಅಲ್ಲಿ ಪಾರ್ಲರ್ ಪ್ರಾರಂಭಿಸಿದ್ರೆ ಒಳ್ಳೆ ವ್ಯಾಪಾರ ಗ್ಯಾರಂಟಿ. ಅಲ್ಲದೆ ಇಲ್ಲಿನ ದೊಂಬಿಯೂ ಕಡಿಮೆಯಾಗುತ್ತೆ. ಸ್ವಲ್ಪ ಯೋಚನೆ ಮಾಡಿ, ನಿಮಗೂ ಲಾಭ ಮತ್ತು ನಮಗೂ ಅನುಕೂಲ. ಮನವಿ ಮಾಡಿದವರಲ್ಲಿನ ಸತ್ಯಾಂಶವನ್ನು ಚಿಕ್ಕಮ್ಮ ಮನಗಂಡಿದ್ದಳು. ಅಲ್ಲದೆ 15 ಜನ ಮಾಡಿದ ಮನವಿಗೆ ಒಂದು ರೂಪು ಕೊಡಬೇಕಂತಲೂ ಅವಳು ಆಲೋಚಿಸಿದಳು. ನಂತರ ಅಂದಳು, ನೀವೆಲ್ಲ ಇಷ್ಟೊಂದು ಹೇಳ್ತಿರೋವಾಗ ನಾನು ಇಲ್ಲ ಅಂತ ತಲೆ ಆಡಿಸ್ಬಿಟ್ರೆ ಪ್ರಯೋಜನ ಇಲ್ಲ. ದೇವರು ಮೆಚ್ಚೋದಿಲ್ಲ. ಇರಲಿ, ಪ್ರಯತ್ನವನ್ನು ಮಾಡ್ತೀನಿ. ನಿಮ್ಮ ಕಡೆ ಜಾಗ ಸಿಗೋದು ಕಷ್ಟ, ಯಾಕೆಂದರೆ ಅಲ್ಲಿ ದುಬಾರಿ ಜಾಗ. ಆದರೂ ನನ್ನ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ಚಿಕ್ಕಮ್ಮ ಅಷ್ಟು ಹೇಳುವಾಗ ಮನವಿದಾರರಲ್ಲಿ ಒಬ್ಬಳಾದ ಜಾಹ್ನವಿ ಅಂದ್ಲು, ನೋಡಿ ಮೇಡಮ್, ನಮ್ಮ ಮನೆ ಹತ್ತಿರ ಒಂದು ಬಿಲ್ಡಿಂಗ್ ಖಾಲಿ ಇದೆ. ಅದು ಪಾರ್ಲರ್ಗೆ ಯೋಗ್ಯ. ಎಲ್ಲಿ ಬರುತ್ತೆ ಹೇಳಿ? ಅದೇ ಹೊಸ ಮಾರ್ಕೆಟ್ಗೂ ಡೈರಿ ಸರ್ಕಲ್ಗೂ ಮಧ್ಯ ಹೊಸದಾಗಿ ಕಟ್ಸಿದ್ದಾರೆ. ಅದನ್ನು. ಆ ಬಿಲ್ಡಿಂಗ್ ಯಾರ್ದು ಅಂತ ಗೊತ್ತಾ? ಅದೇ MLA ಇದ್ದಾರಲ್ಲ, ಅವರ ಹೆಸರು ಜ್ಞಾಪಕಕ್ಕೆ ಬರ್ತಾ ಇಲ್ಲ. ಈ ಸಲ ಹೊಸದಾಗಿ ಆಯ್ಕೆ ಆಗಿದ್ದಾರಲ್ಲ ಅವರು. ಹಾಂ, ಗೊತ್ತಾಯ್ತು ಬಿಡಿ. ಕುಮಾರ್ ಅಂತ ಅವರ ಹೆಸರು. ಸರಿ ಸರಿ, ನನಗೆ ಅವರ ಪರಿಚಯ ಇದೆ. ನಾನು ಪ್ರಯತ್ನ ಮಾಡ್ತೀನಿ. ಮುಕ್ಕಾಲು ಪಾಲು ಆ ಬಿಲ್ಡಿಂಗ್ ನನಗೆ ಸಿಕ್ಕತ್ತೆ. ನೀವು ಯೋಚನೆ ಮಾಡಬೇಡಿ ಜಾನ್ವಿ. ಅಷ್ಟು ಮಾಡಿ ಮೇಡಮ್, ನೀವು ಬೇಗ ಪ್ರಯತ್ನ ಮಾಡಿದ್ರೆ ಒಳ್ಳೆಯದು. ರಾಜಕಾರಣಿಗಳ ಮನಸ್ಸು ಘಳಿಗೆ ಘಳಿಗೆಗೂ ಬದಲಾಗ್ತಾ ಇರತ್ತೆ. ನಿಜ ಕಣ್ರಿ, ನಾನು ಇವತ್ತೇ ಅವರ ಹತ್ತಿರ ಮಾತಾಡ್ತೀನಿ. ಚಿಕ್ಕಮ್ಮನ ಆಶ್ವಾಸನೆಯಿಂದ ಮಹಿಳಾ ವೃಂದಕ್ಕೆ ಸಮಾಧಾನ ಆಯಿತು. ಅವರುಗಳು ನೆಮ್ಮದಿಯಿಂದ ನಡೆದರು. ಚಿಕ್ಕಮ್ಮನಿಗೂ ಕೆಲವಾರು ರಾಜಕಾರಣಿಗಳೇ ಪರಿಚಯವಿತ್ತು. ಅವಳು ಬ್ಯೂಟಿ ಪಾರ್ಲರ್ನ ಉಸ್ತುವಾರಿ ನೋಡ್ಕೊಳ್ತಿದ್ಲು. ಹೀಗಾಗಿ ಹೆಚ್ಚು ಆರಾಮವಾಗಿದ್ದಳು. ಕೆಲಸಗಾರರ ದುಡಿಮೆಯಿಂದ ಹಣ ಬರ್ತಿತ್ತು. ಅದರಲ್ಲಿ ಮುಕ್ಕಾಲು ಪಾಲು ಅವಳ ಪಾಲಾಗ್ತಿತ್ತು. ಉಳಿದಿದ್ದರಲ್ಲಿ ಕೆಲಸದವರಿಗೆ ಸಂಬಳ ಇತ್ಯಾದಿಗಳನ್ನು ಕೊಡ್ತಿದ್ಲು. ಸ್ವಂತ ಮನೆ, ಒಂದಿಷ್ಟು ಆಭರಣ, ಕೈಯಲ್ಲಿ ಹಣ ಹಾಗೂ ಸಾಕೆನಿಸುವಷ್ಟು ವಿಶ್ರಾಂತಿಗಳಿಂದ ಚಿಕ್ಕಮ್ಮನಿಗೆ ಒಂಟಿತನ ಕಾಡ್ತಿತ್ತು. ಈ ಒಂಟಿತನವನ್ನು ಹೋಗಲಾಡಿಸಲು ಅವಳು 4 ಸಂಘ ಸಂಸ್ಥೆಗಳಲ್ಲಿ ಸಕ್ರಿಯ ಪಾತ್ರ ನಿರ್ವಹಿಸುತ್ತಿದ್ಲು. ಲೇಡೀಸ್ ಕ್ಲಬ್ನ ಗೌರವ ಕಾರ್ಯದರ್ಶಿ,
ಪ್ರಾಣಿದಯಾ ಸಂಘಕ್ಕೆ ಗೌರವ ಉಪಾಧ್ಯಕ್ಷೆ, ಮಹಿಳಾ ವಿಮೋಚನಾ ಚಳುವಳಿಯ ಸಕ್ರಿಯ ಸದಸ್ಯೆ. ಹೀಗೆ ಹಲವಾರು ಕಡೆ ಚಿಕ್ಕಮ್ಮ ಓಡಾಡ್ತಿದ್ಲು. ಪ್ರಾರಂಭದಲ್ಲಿ ತಿರುಗಾಟಕ್ಕೆ ಅವಳು ಸ್ಕೂಟರ್ ಬಳಸುತ್ತಿದ್ದು, ಕಾಲಕ್ರಮೇಣ ಕಾರಿಗೆ ಬಂದಿದ್ಲು. ಅದು ಕೂಡ ಸಣ್ಣ ಮಾರುತಿ ಕಾರು. ಸಂಘ ಸಂಸ್ಥೆಗಳಲ್ಲಿ ಓಡಾಡುವಾಗ ಚಿಕ್ಕಮ್ಮ ಅನಿವಾರ್ಯವಾಗಿ ರಾಜಕಾರಣಿಗಳ ಸ್ನೇಹ ಸಂಪಾದಿಸಬೇಕಾಯಿತು. ಒಂಟಿ, ತಾರುಣ್ಯ ಇವುಗಳು ಚಿಕ್ಕಮ್ಮನನ್ನು ಪ್ರಭಾವಶಾಲಿಯನ್ನಾಗಿ ಮಾಡ್ತು. ಅಲ್ಲದೆ ಚಿಕ್ಕಮ್ಮನ ಧೈರ್ಯ ಜನರಲ್ಲಿ ಬೆರೆಯುವಿಕೆಯೂ ಸಹಕಾರಿ ಆಯಿತು ಅವಳ ಬೆಳವಣಿಗೆಗೆ. ಕುಮಾರ್ನ ಪರಿಚಯ ಚಿಕ್ಕಮ್ಮನಿಗೆ ಆದದ್ದು ಒಂದು ಸಮಾರಂಭದಲ್ಲಿ. ಅವನು ಪ್ರಾಣಿದಯಾ ಸಂಘದ ಕಾರ್ಯಕ್ರಮವೊಂದರಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ. ಸಮಾಜ ಸೇವಕನೆಂಬ ಹೆಸರು ಅವನಿಗೆ ಬಂದಿತ್ತು. ಕಾರ್ಯಕ್ರಮ ಮುಗಿದ ನಂತರ ಅವನು ಚಿಕ್ಕಮ್ಮನಿಂದ ಆಕರ್ಷಿತನಾಗಿ ಬಿಟ್ಟಿದ್ದ. ಮತ್ತೆ ಇತ್ತೀಚೆಗೆ ನಡೆದ ಚುನಾವಣೆಯಲ್ಲಿ ಜಯಶಾಲಿಯೂ ಆಗಿದ್ದ. ಈ ಜಯದ ಹಿಂದೆ ಚಿಕ್ಕಮ್ಮನ ಚುನಾವಣಾ ಪ್ರಚಾರದ ವೈಖರಿಯೂ ಪ್ರಮುಖ ಕಾರಣವಾಗಿತ್ತು. ಗೆಲುವಿನ ಖುಷಿಯಲ್ಲಿ ಕುಮಾರ್ ಒಂದು ಪಾರ್ಟಿ ನಡೆಸಿದ್ದ. ಅದರಲ್ಲಿ ವಿಶೇಷವಾಗಿ ಚಿಕ್ಕಮ್ಮ ಭಾಗವಹಿಸಿದ್ದಳು. ಇದರಿಂದ ಅವಳಿಗೆ ಕುಮಾರ್ ಪರಿಚಿತ ವ್ಯಕ್ತಿಯೇ ಆಗ್ಬಿಟ್ಟ. ಹೊಸ ಸ್ಥಳದಲ್ಲಿ ಬಿಲ್ಡಿಂಗ್ ಅನ್ನು ವಿಚಾರಿಸಲು ಸ್ವತಃ ಚಿಕ್ಕಮ್ಮನೆ ಬಂದು ಕೇಳಿದಾಗ ಅದನ್ನು ನಿರಾಕರಿಸಲು ಸಾಧ್ಯವಾಗಲಿಲ್ಲ ಕುಮಾರ್ಗೆ. ಆದರೆ ಅವನು ಆ ಜಾಗಕ್ಕೆ ಬೆಲೆಯೊಂದನ್ನು ಕೇಳಿದನಷ್ಟೆ. ಏನು ಸಾಹೇಬ್ರು, ಪ್ರತಿಯೊಂದಕ್ಕೂ ಬೆಲೆ ಕಟ್ತೀರಲ್ಲ, ಕೀಟಲೆ ಮಾಡಿದಳು ಚಿಕ್ಕಮ್ಮ. ಅಲ್ರಿ, ಬೆಲೆ ಇಲ್ಲದ್ದು ಈ ಪ್ರಪಂಚದಲ್ಲಿ ಯಾವುದಿದೆ? ನಿಮಗೆ ಗೊತ್ತು. ನೀವು ಪಾರ್ಲರ್ನಲ್ಲಿ ಪ್ರತಿ ಕೆಲಸಕ್ಕೂ ಬೆಲೆ ನಿಗದಿ ಮಾಡಿಲ್ವಾ? ಅದೇ ರೀತಿ ನಾನು ಕೂಡ. ಆದರೆ ನೀವು ದುಡ್ನೋರು, ಜಾಗದ ಬೆಲೆನ ಕಡಿಮೆ ಮಾಡ್ಕೋಬಹುದು, ನಿಮ್ಮ ವಿಶ್ವಾಸದ ಆಧಾರದ ಮೇಲೆ. ವಿಶ್ವಾಸವೇ ಬೇರೆ, ವ್ಯವಹಾರವೇ ಬೇರೆ ಅಲ್ವೇನ್ರಿ? ಆದರೂ ನೀವು ತುಂಬ ದುಬಾರಿಯಪ್ಪ. ನೀವು ದುಬಾರಿನೇ, ಯಾವುದಕ್ಕೂ ಚೌಕಾಶಿ ಮಾಡ್ತೀರಿ. ಸ್ವಲ್ಪ ಕೊಟ್ಟು ತಗೊಳ್ಳೋ ಮನೋಭಾವ ಬೆಳೆಸ್ಕೊಳ್ಳಿ, ಆಗ ಇಬ್ಬರಿಗೂ ಅನುಕೂಲ. ಹೌದು ತಾನೆ ಅಂದ ಕುಮಾರ್ ಸಣ್ಣಗೆ ನಕ್ಕು ಚಿಕ್ಕಮ್ಮನ ಕಡೆ ನೋಡಿದ, ಕಣ್ಣು ಮಿಟುಕಿಸುತ್ತ. ಅವನ ನೋಟ ಅವಳಿಗೇನೂ ಹೊಸದಲ್ಲ. ಆದರೂ ಅಂದ್ಲು, ನಿಮ್ಮ ಕೆಲಸ ಸಾಧಿಸ್ಬೇಕಾದ್ರೆ ಏನೆಲ್ಲ ಪ್ಲಾನ್ ಹಾಕ್ತೀರಿ? ನೀವು ತುಂಬ ಕಿಲಾಡಿ. ಹಾಗಿಲ್ಲದೆ ಇದ್ರೆ ನಿಮ್ಮಂಥವರು ನನ್ನನ್ನು ನುಂಗ್ಬಿಡ್ತೀರಿ, ಪಾಪರ್ ಮಾಡಿಬಿಡ್ತೀರಿ. ರೀ, ಬರೀ ಮಾತು ಸಾಕು. ಈಗ ಬಿಲ್ಡಿಂಗ್ ಕೊಡ್ತೀರೋ ಇಲ್ವೋ ಒಂದು ಮಾತು ಹೇಳಿ, ನಾನು ಹೊರಡಬೇಕು. ತಾಳ್ರಿ, ಕೂತ್ಕೊಳ್ಳಿ, ಅಷ್ಟು ಅವಸರ ಯಾಕೆ? ನನಗೆ ಬೇಕಾದಷ್ಟು ಕೆಲಸ ಇದೆ. ನನಗೂ ಇದೆ. ಅದೆಲ್ಲ ಬಿಟ್ಟು ನಿಮಗಾಗಿ ಇಲ್ಲಿದ್ದೀನಿ. ಸರಿ, ಬೇಗ ಒಂದು ತೀರ್ಮಾನ ಮಾಡಿಬಿಡಿ. ಪಾರ್ಲರ್ ಜಾಗ ಕೊಡ್ತೀನಿ, ಆದರೆ ಒಂದು ಷರತ್ತು. ಏನದು? ಹೊಸಬರು ಯುವತಿನ ಇಲ್ಲಿಗೆ ನೇಮಿಸಿ. ಅದ್ಯಾಕೆ? ರೀ, ಅದೇ ಗುಟ್ಟು. ಏನದು? ಈ ಕಡೆ ಜನಕ್ಕೆ ಹೊಸ ಮುಖ ಬೇಕು, ಅದರಿಂದ ನಿಮಗೆ ಲಾಭ. ನೀವು ಅಲ್ಲೇ ಇದ್ಕೊಂಡು ಈ ಪಾರ್ಲರ್ನ ಕಂಟ್ರೋಲ್ ಮಾಡಿ, ನಿಮಗೆ ಲಾಭ ಆಗತ್ತೆ. ಏನಂತೀರಾ? ನಿಮ್ಮ ಸಲಹೆ ಚೆನ್ನಾಗಿದೆ, ಆದರೆ ಇಲ್ಲಿಗೆ ಯಾರನ್ನು ಕಳಿಸ್ಲಿ ಅಂತ ಯೋಚನೆ ಅಷ್ಟೆ. ನಾನೊಂದು ಉಪಾಯ ಹೇಳಿ. ಈಗ ನಿಮ್ಮ ಪಾರ್ಲರ್ನಲ್ಲಿ ಇರೋರೆಲ್ಲ ಹಳಬ್ರು, ಅವರನ್ನು ಜನಗಳು ನೋಡಿದ್ದಾರೆ. ಇಲ್ಲಿ ಜಾಗ ಹೊಸ್ತು, ಜನಗಳು ಹೊಸಬ್ರು. ಹೊಸಬರು ಇಲ್ಲಿಗೆ ಬಂದು ಪಾರ್ಲರ್ ಶುರು ಮಾಡಿದ್ರೆ ಅದರ ಖದರೇ ಬೇರೆ. ನಾನು ಕೂಡ ನನಗೆ ತಿಳಿದವರನ್ನೆಲ್ಲ ಇಲ್ಲಿಗೆ ಕಳಿಸ್ತೀನಿ. ಹೇಗಿದ್ರೂ ನನ್ನ ಮನೇನೂ ಹತ್ತಿರದಲ್ಲೇ ಇರುತ್ತಲ್ವಾ? ಯೋಚನೆ ಮಾಡಿ ಮೇಡಮ್. ಕುಮಾರ್ನ ಮಾತಿನಿಂದ ಚಿಕ್ಕಮ್ಮನಿಗೆ ಸಮಾಧಾನ ಆಯಿತು. ಆದರೂ ಕೀಟಲೆ ಮಾಡುವ ಉದ್ದೇಶದಿಂದ ಹೇಳಿದ್ಲು, ನಾನು ಯಾವಾಗ ನಿಮಗೆ ಮೇಡಮ್ ಆದೆ? ಯಾಕೆ, ಅದು ಗೌರವಾನ್ವಿತ ಪದ ಅಲ್ವಾ? ಇರಬಹುದು, ಆದರೆ ಏನು ಹೇಳಿ? ನಾವು ಆತ್ಮೀಯರಾಗಿರುವಾಗ ಈ ಮೇಡಮ್ ಅನ್ನೋ ಪದ ಉಪಯೋಗಿಸೋದು ಸರಿಯಲ್ಲ. ಮತ್ತೆ ಇನ್ನೇನಂತ ಕರಿಬೇಕು? ಯಾಕೆ ನಿಮಗೆ ಗೊತ್ತಿಲ್ವಾ? ನೀವು ನಾನು ಹಳೆ ಸ್ನೇಹಿತರು ತಾನೆ? ಯಾಕ್ರಿ ಏನೇನೋ ಜ್ಞಾಪಿಸ್ಕೊತಿದ್ದೀರಿ? ಗತಕಾಲದ ನೆನಪುಗಳು. ಆಗ ನಾನು ಬ್ರಹ್ಮಚಾರಿಯಾಗಿದ್ದೆ. ಈಗ ಗೃಹಸ್ಥ, ಪಕ್ಕ ಗೃಹಸ್ಥ ಕಣ್ರಿ. ಅದು ಮನೇಲಿ ಮಾತ್ರ ಅಲ್ವಾ? ರೀ, ಮೆಲ್ಗೆ ಮಾತಾಡಿ. ಅಡುಗೆ ಮನೇಲಿ ಯಜಮಾನಿ ಇದ್ದಾಳೆ, ಅವಳು ಕೇಳಿಸ್ಕೊಂಡ್ರೆ ಕಷ್ಟ. ಹೆಂಡ್ತಿಗೆ ಹೆದರ್ತೀರಾ? ಅದರಲ್ಲಿ ತಪ್ಪೇನು? ಏನೂ ಇಲ್ಲ. ಆದರೆ ಒಂದು ಕೆಲಸ ಮಾಡ್ತೀರಾ? ಹೇಳಿ. ನಿಮ್ಮ ಹೆಂಡ್ತಿಗೆ ಪರಿಚಯ ಮಾಡಿಕೊಟ್ರೆ ಅಷ್ಟು ಸಾಕು. ಮುಂದಿನದನ್ನು ನಾನು ನೋಡ್ಕೋತೀನಿ. ರೀ, ಸದ್ಯ ಏನು ಮಾಡಬೇಡಿ, ಆಮೇಲೆ ಹೆಂಡ್ತಿ ನನ್ನ ಹರಾಜು ಹಾಕ್ಬಿಡ್ತಾಳೆ ಅಷ್ಟೆ. ಅಂದರೆ ಈಗ ನೀವು ಅಮ್ಮವರ ಗಂಡ ತಾನೆ?
ಹಾಗೆ ತಿಳಿದುಕೊಳ್ಳ್ರಿ, ನಷ್ಟವೇನಿಲ್ಲ. ಈಗ ನೀವು ನಾನು ಹೇಳಿದ್ದನ್ನು ಯೋಚನೆ ಮಾಡಿ ಅಷ್ಟೆ. ಚಿಕ್ಕಮ್ಮನಿಗೆ ಕುಮಾರ್ನನ್ನು ಮತ್ತಷ್ಟು ಗೋಳು ಹೊಯ್ದುಕೊಳ್ಳಲು ಆಸೆ ಇತ್ತು. ಅಷ್ಟರಲ್ಲಿ ಕುಮಾರ್ನ ಹೆಂಡತಿ ಅಲ್ಲಿಗೆ ಬಂದ್ಲು. ಅದನ್ನು ಕಂಡು ತಕ್ಷಣ ಕುಮಾರ್ ಮಡದಿಗೆ ಹೇಳ್ದ, ಇವರು ಚಿಕ್ಕಮ್ಮ ಮೇಡಮ್, ಒಂದು ಬ್ಯೂಟಿ ಪಾರ್ಲರ್ನ ನಡೆಸ್ತಿದ್ದಾರೆ. ಕುಮುದ ಅತಿಥಿಗೆ ಕೈ ಮುಗಿದು ಅಂದ್ಲು. ಹೌದಾ, ಎಲ್ಲಿದೆ ನಿಮ್ಮ ಪಾರ್ಲರ್? ಹಳೆ ಬಡಾವಣೆಯಲ್ಲಿ, ಮುಂಚೆ ಪೋಸ್ಟ್ ಆಫೀಸ್ ಇತ್ತು, ಅದರ ಪಕ್ಕದಲ್ಲಿದೆ. ಬನ್ನಿ ಮೇಡಮ್, ಒಂದ್ಸಲ ಪಾರ್ಲರ್ಗೆ ಯಜಮಾನರ ಜೊತೆಯಲ್ಲಿ ಅಂದ್ಲು ಚಿಕ್ಕಮ್ಮ ದೇಶಾವರದ ನಗೆಯನ್ನು ಚೆಲ್ಲಿ. ಓಹೋ, ಜಾಗ ಗೊತ್ತಾಯಿತು. ಪಾರ್ಲರ್ಗೆ ಯಾಕೆ, ನಾನೇ ಬರ್ತೀನಿ ಯಾವತ್ತಾದ್ರೊಂದು ದಿನ. ತುಂಬ ಸಂತೋಷ ಮೇಡಮ್. ನಾನಿನ್ನು ಚಿಕ್ಕೋಳು, ನನ್ನನ್ಯಾಕೆ ಮೇಡಮ್ ಅಂತ ಕರೀತೀರಿ? ಕುಮುದ ಅನ್ನಿ ಸಾಕು. ಎಷ್ಟೇ ಆಗಲಿ ನೀವು MLA ಅವರ ಪತ್ನಿ, ಗೌರವ ಕೊಡಬೇಕು ತಾನೆ? ಅದೆಲ್ಲ ರಾಜಕಾರಣಿಗಳಿಗೆ ಗೌರವ ಇತ್ಯಾದಿ. ನಾನೊಬ್ಬಳು ಗೃಹಿಣಿ ಅಷ್ಟೆ, ಮೇಲಾಗಿ ನಿಮ್ಗಿಂತ ಚಿಕ್ಕೋಳು. ಅದು ಸರಿ, ಈ ಕಡೆ ಬಡಾವಣೆಯಲ್ಲಿ ಒಂದು ಪಾರ್ಲರ್ ಪ್ರಾರಂಭ ಮಾಡಿ. ನಾನು ತಪ್ಪದೆ ಬರ್ತೀನಿ, ಜೊತೆಗೆ ನನ್ನ ಫ್ರೆಂಡ್ಸ್ ಕೂಡ ಬರೋ ಹಾಗೆ ಮಾಡ್ತೀನಿ. ನಿಮಗೆ ವ್ಯಾಪಾರವಾಗಲಿ. ಹಾಂ, ಇದೇ ವಿಷಯಕ್ಕೆ ನಾನಿಲ್ಲಿ ಬಂದಿದ್ದು. ನಿಮ್ಮ ಯಜಮಾನ್ರಿಗೆ ಸೇರಿದ ಒಂದು ಬಿಲ್ಡಿಂಗ್ ಇದೆ, ಅದೇ ಹೊಸ ಮಾರ್ಕೆಟಿಂಗ್ ಡೈರಿ ಸರ್ಕಲ್ಗೂ ಮಧ್ಯ ಇರೋ ಬಿಲ್ಡಿಂಗ್. ಅದನ್ನು ಕೊಡಿ, ಅಲ್ಲಿ ಪಾರ್ಲರ್ನ ಪ್ರಾರಂಭಿಸ್ತೀನಿ ಅಂತ ಕೇಳ್ತಾ ಇದ್ದೀನಿ. ಇನ್ನೂ ನಿಮ್ಮ ಯಜಮಾನ್ರು ಒಪ್ಪಿಗೆ ಕೊಟ್ಟಿಲ್ಲ. ಓ, ಆ ಜಾಗನ? ಅದು ನನ್ನ ಆಸ್ತಿ. ನಮ್ಮಪ್ಪ ನನಗೆ ಕೊಟ್ಟಿರೋದು ಮದುವೆಯ ಸಂದರ್ಭದಲ್ಲಿ. ಅದರ ಹಕ್ಕು ನನ್ನದು. ಯಜಮಾನ್ರಿಗೂ ಆ ಜಾಗಕ್ಕೂ ಏನೂ ಸಂಬಂಧವಿಲ್ಲ. ಹೇಳಿ, ನಿಮಗೆ ಆ ಬಿಲ್ಡಿಂಗ್ ಬೇಕಾ? ಹ್ಞೂ ಅಂದರೆ ನಾನು ಕೊಡ್ತೀನಿ ಅಂದ ಕುಮುದ ಗಂಡನ ಕಡೆ ತಿರುಗಿ ಕೇಳಿದ್ಲು. ಯಾಕ್ರಿ, ನೀವು ಏನೂ ಹೇಳಲಿಲ್ವಾ ಆ ಬಿಲ್ಡಿಂಗ್ ಬಗ್ಗೆ? ಹೆಂಡತಿಯ ಮಾತಿನಿಂದ ತಣ್ಣಗಾದ ಕುಮಾರ್ ಅಂದ, ಹಾ ಕುಮುದ, ನಿನಗೆ ವಿಷಯ ತಿಳಿಸೋಣ ಅಂತ ಇದ್ದೆ, ಅಷ್ಟರಲ್ಲಿ ನೀನೇ ಬಂದೆ ಇಲ್ಗೆ. ನೋಡು, ಆ ಬಿಲ್ಡಿಂಗ್ನ ಕೇಳ್ತಿದ್ದಾರೆ. ನೀನುಂಟು, ಆ ಮೇಡಮ್ ಉಂಟು, ನೀವಿಬ್ರೂ ಸೇರಿ ತೀರ್ಮಾನ ಮಾಡ್ಕೊಳ್ಳಿ. ಅಷ್ಟು ಹೇಳಿ ಕುಮಾರ್ ಚಿಕ್ಕಮ್ಮನ ಕಡೆ ತಿರುಗಿ ಹೇಳಿದ, ಇವಾಗ ನೀವೇ ನಿರ್ಧಾರ ಮಾಡ್ಕೊಳ್ಳಿ, ವೃಥ ನನ್ನ ಸಿಕ್ಕಿಸ್ಬೇಡಿ. ಮೇಡಮ್, ಇಬ್ಬರು ಶಕ್ತಿಯುತ ಮಹಿಳೆಯರ ಮಧ್ಯ ನಾನಿಷ್ಟರ ಕುಮಾರ್ ಮಾತಿಗೆ ಹೆಂಗಸರಿಬ್ಬರು ಜೋರಾಗಿ ನಕ್ರು. ನಂತರ ಕುಮುದ ಅಂದ್ಲು, ಚಿಕ್ಕಮ್ಮ ಮೇಡಮ್, ನೀವು ಬ್ಯೂಟಿ ಪಾರ್ಲರ್ನ ನನ್ನ ಬಿಲ್ಡಿಂಗ್ನಲ್ಲಿ ಪ್ರಾರಂಭಿಸಿ. ಕಡಿಮೆ ಬಾಡಿಗೆಗೆ ಅದನ್ನು ಕೊಡ್ತೀನಿ. ಹೇಳಿ, ಯಾವತ್ತಿಂದ ಶುರು ಮಾಡ್ತೀರಿ? ಕುಮುದ, ನಿಮ್ಮ ಬಿಲ್ಡಿಂಗ್ನಲ್ಲಿ ಪಾರ್ಲರ್ ಕೆಲಸ ಶುರು ಮಾಡೋದು ಖಂಡಿತ. ತಾರೀಕು ಮಾತ್ರ ಆಮೇಲೆ ತಿಳಿಸ್ತೀನಿ. ಹಾಂ, ಪಾರ್ಲರ್ನ ಉದ್ಘಾಟನೆ ನಿಮ್ಮಿಂದಲೇ ಆಗಬೇಕು. ನಿಮ್ಮ ಯಜಮಾನ್ರು ಮುಖ್ಯ ಅತಿಥಿ. ಸರಿ, ಆಗಬಹುದು. ಹೆಂಗಸರ ಮಾತು ಕೇಳ್ತಿದ್ದ ಕುಮಾರ್ ಆಗ ಕೇಳ್ದ, ಚಿಕ್ಕಮ್ಮ ಮೇಡಮ್, ಇಲ್ಲಿಗೆ ಯಾರನ್ನು ನೇಮಿಸ್ತೀರಿ? ನಿಮ್ಮ ಮಾತು ಅರ್ಥವಾಗ್ತಿಲ್ಲ. ನಾನಾಗಲೇ ಹೇಳಿದ ಹಾಗೆ ಈ ಸ್ಥಳಕ್ಕೆ ಹೊಸ ಮುಖ ಬೇಕು. ಅಂಥವರು ನಿಮ್ಮಲ್ಲಿ ಯಾರಿದ್ದಾರೆ? ಓ, ಅದಾ? ಇತ್ತೀಚೆಗೆ ಸಂತೆಹಳ್ಳಿ ಹಾಗೂ ಸುತ್ತಮುತ್ತ ಇರೋ ಹಳ್ಳಿಗಳು ಬರಕ್ಕೆ ತುತ್ತಾದ್ದನ್ನು ನೀವು ಓದಿರಬೇಕು ಪೇಪರ್ನಲ್ಲಿ. ಹಾಂ, ಓದಿದ್ದೆ. ಸರಿ, ಅದಕ್ಕೂ ನನ್ನ ಪ್ರಶ್ನೆಗೂ ಏನು ಸಂಬಂಧ? ಸಂಬಂಧ ಇರೋದೇ ಅಲ್ಲಿ. ಹೇಳಿ. ಮುಖ್ಯವಾಗಿ ಸಂತೆಹಳ್ಳಿಯಿಂದ ಇಬ್ಬರು ಹುಡುಗಿಯರು ನನ್ನ ಹತ್ರ ಬಂದಿದ್ದಾರೆ. ಹೌದಾ? ಯಾವಾಗ ಬಂದರು? ಅವರುಗಳು ಬಂದು 7-8 ತಿಂಗಳ ಮೇಲಾಯಿತು. ಹಾಗಾದರೆ ನನಗೇಕೆ ತಿಳಿಸ್ಲಿಲ್ಲ? ಕುಮಾರ್ನ ಪ್ರಶ್ನೆಗೆ ಕುಮುದ ಮಧ್ಯ ತಲೆ ಹಾಕಿ ಹೇಳಿದ್ಲು, ಅಲ್ರಿ, ಬ್ಯೂಟಿ ಪಾರ್ಲರ್ ನಡೆಸ್ತಾ ಇರೋದು ಚಿಕ್ಕಮ್ಮ ಮೇಡಮ್. ಅವ್ರ ಹತ್ರ ಬಂದು ಹೋಗೋ ಹೆಣ್ಣು ಮಕ್ಕಳ ವಿಷಯ ನಿಮ್ಗ್ಯಾಕೆ? ಹೆಂಡತಿಯ ಮಾತು ಕುಮಾರ್ಗೆ ನಾಟಿತು. ಅದಕ್ಕೆ ಅವನು ನುಣುಚಿಕೊಳ್ಳುವ ಸಲುವಾಗಿ ಅಂದ, ನನ್ನ ಅರ್ಥ ಏನು ಅಂದರೆ, ನಿರ್ಗತಿಕರಾದ ಆ ಹೆಣ್ಣು ಮಕ್ಕಳಿಗೆ ಒಂದಿಷ್ಟು ಸಹಾಯ ಮಾಡಬಹುದಾಗಿತ್ತಲ್ಲ. ಇವರು ಮುಂಚೆನೇ ತಿಳಿಸಿದ್ರೆ. ಸಹಾಯಕ್ಕೇನು, ಈಗಲೂ ಚಿಕ್ಕಮ್ಮ ಮೇಡಮ್ ಕೈಲಿ ಒಂದಿಷ್ಟು ದುಡ್ಡು ಕೊಟ್ಟು ಕಳುಹಿಸಿ. ಬಡ ಹುಡುಗಿಯರು ಸಂತೋಷ ಪಟ್ಕೊಳ್ತಾರೆ. ಕುಮುದಾಳ ನೇರ ಉತ್ತರದಿಂದ ಕುಮಾರ್ ದಂಗಾದ. ಅವನು ಅವಳಿಂದ ಅಂತಹ ಉತ್ತರವನ್ನು ನಿರೀಕ್ಷಿಸಿರಲಿಲ್ಲ. ಅವನ ಮನಸ್ಸಿನಲ್ಲಿದ್ದುದೇ ಬೇರೆ. ಆ ಸಮಯದಲ್ಲಿ ಕುಮಾರ್ ಅಪ್ರಯತ್ನಿಕವಾಗಿ ಚಿಕ್ಕಮ್ಮನ ಕಡೆ ದೃಷ್ಟಿ ಹಾಯಿಸಿದ. ಹೆಂಡತಿಯ ಕಣ್ಣು ತಪ್ಪಿಸಿ ಅವಳು ಸುಮ್ಮನಿರಲು ಸೂಚಿಸಿದಳು ಕಣ್ಣಲ್ಲೇ. ನಂತರ ಚಿಕ್ಕಮ್ಮ ಅಂದ್ಲು ಕುರ್ಚಿಯಿಂದ ಏಳುತ್ತಾ, ನಾನಿನ್ನು ಬರ್ತೀನಿ, ತುಂಬ ಹೊತ್ತಾಯಿತು ಇಲ್ಲಿಗೆ ಬಂದು. ಚಿಕ್ಕಮ್ಮನ ಮಾತು ಮುಗಿದ ಕೂಡಲೇ ಕುಮುದಾಳಿಂದ ಬಾಣ ಬಂತು ಗಂಡನನ್ನು ಉದ್ದೇಶಿಸಿ. ರೀ, ಅದೇನು ಕೊಡ್ತೀರೋ ಕೊಟ್ಟು ಕಳಿಸಿ ಮೇಡಮ್ ಕೈಲಿ. ಮನಸ್ಸು ಬಂದಾಗ ದಾನ ಮಾಡಿಬಿಡ್ಬೇಕು, ಆಮೇಲೆ ಎಂಥ ಮನಸ್ಸು ಬರುತ್ತೋ. ಹೆಂಡತಿಯ ಬಲವಂತದಿಂದ ಕುಮಾರ್
ಇಷ್ಟಪಡ್ದಿದ್ರು ಚಿಕ್ಕಮ್ಮ ಮೇಡಮ್ ಕೈಗೆ 30,000 ರೂಪಾಯಿ ಕೊಟ್ಟು ಹೇಳ್ದ, ಮೇಡಮ್, ಇಬ್ರು ಹುಡುಗಿಯರಿಗೆ ತಲಾ 15,000 ರೂಪಾಯಿ ಕೊಡಿ. ಇದು ಕಿಂಚಿತ್ ಕಾಣಿಕೆಯಷ್ಟೆ. ದೇವರು ಆ ಹುಡುಗಿಯರಿಗೆ ಒಳ್ಳೇದು ಮಾಡ್ಲಿ. ಹಣ ತೆಗೆದುಕೊಂಡ ಮೇಲೆ ಚಿಕ್ಕಮ್ಮ ಅಂದ್ಲು, ತುಂಬಾ ಥ್ಯಾಂಕ್ಸ್, ನಿಮ್ಮಿಂದ ಬಹಳ ಉಪಕಾರವಾಯಿತು. ಮತ್ತೆ ಕುಮುದರವರೇ, ನಿಮಗೂ ಥ್ಯಾಂಕ್ಸ್ ಈ ಹಣ ತಕ್ಷಣದಲ್ಲೇ ಸಿಗುವಂತೆ ಮಾಡಿದ್ದಕ್ಕೆ. ನಾನು ಮತ್ತೆ ಬಂದು ನಿಮ್ಮಿಬ್ಬರನ್ನು ಕಾಣ್ತೀನಿ ಅನ್ನುತ್ತಾ ಚಿಕ್ಕಮ್ಮ ಅಲ್ಲಿಂದ ಹೊರಟಳು. ಅವಳ ಮನಸ್ಸಿನಲ್ಲಿ ಸಂತಸ ತುಂಬಿ ನಿಂತಿತ್ತು. ಕುಮಾರ್ನಿಂದ ಅನಿರೀಕ್ಷಿತವಾಗಿ ಪಡೆದುಕೊಂಡ ಹಣಕ್ಕೆ ಇದಕ್ಕಾಗಿ ಅವಳು ಕುಮುದಾಳಿಗೆ ಮನದಲ್ಲೇ ಆಭಾರಿಯಾದಳು. 30,000 ರೂಪಾಯಿಯನ್ನು ಕೊಟ್ಟ ಮೇಲೆ ಕುಮಾರ್ ಅಂದ್ಕೊಂಡ, ಈ ಕುಮುದ ಇಲ್ಲದೆ ಇದ್ದಿದ್ರೆ ದುಡ್ಡು ಉಳೀತಿತ್ತು, ವೃಥಾ ಖರ್ಚು ಆಗ್ತಿರ್ಲಿಲ್ಲ. ಆದರೆ ಅವಳು ಎಲ್ಲ ವಿಷಯದಲ್ಲೂ ತಲೆ ಹಾಕ್ಬಿಡ್ತಾಳೆ. ಶ್ರೀಮಂತರ ಮನೆ ಹುಡುಗಿ, ಅವಳನ್ನು ಏನೂ ಅನ್ನೋ ಹಾಗಿಲ್ಲ. ಅದೂ ಅಲ್ಲದೆ ಅವಳಪ್ಪ ಎಷ್ಟು ಖರ್ಚು ಮಾಡಿದ್ದಾನೆ ನನ್ನ ಗೆಲ್ಸೋಕೆ. ಅವನ ದುಡ್ಡಿಲ್ದಿದ್ರೆ ಖಂಡಿತ ನಾನು ಚುನಾವಣೆಯಲ್ಲಿ ಗೆಲ್ತಾನೆ ಇರಲಿಲ್ಲ. ಆಹಾ, ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ವಲ್ಲ. ನಂತರ ಸಂಜೆಯಾದ ಮೇಲೆ ಮಾಮೂಲಿನಂತೆ ಚಿಕ್ಕಮ್ಮನಿಗೆ ಫೋನ್ ಮಾಡ್ದ. ಹಲೋ, ನಾನು ಕುಮಾರ್. ಕುಮಾರ್ನ ದನಿ ಕೇಳಿ ಚಿಕ್ಕಮ್ಮ ಅಂದ್ಕೊಂಡ್ಲು, ಓಹೋ, ದುಡ್ಡು ಕೊಟ್ಟಿದ್ದಕ್ಕೆ ತರಲೆ ಶುರು ಮಾಡಿದ್ದಾನೆ. ಆದ್ರೂ ಕೇಳಿದ್ಲು, ಹೇಳು ದೊರೆ, ಏನ್ ಜ್ಞಾಪಿಸ್ಕೊಂಡೆ? ಚಿಕ್ಕಿ, ಅನ್ಯಾಯವಾಗಿ ನನ್ನ ಪ್ಲಾನ್ ಎಲ್ಲ ಕೆಡಿಸ್ಬಿಟ್ಲು ಕುಮುದ. ಈಗ ಕಳೆದು ಹೋದದ್ದಕ್ಕೆ ಏನ್ ಪ್ರಯೋಜನ? ಈ ಮಾತು ನೀನ್ ಹೇಳ್ತಿದ್ದೀಯಾ? ಇನ್ನೇನ್ ಮಾಡ್ಲಿ? ನೀನಂತೂ ದಯ ತೋರಿ ಎಷ್ಟೋ ತಿಂಗಳುಗಳಾಯ್ತು. ಕುಮಾರ ಈಗ ನಿನ್ನ ಜೊತೆ ನಿನ್ನ ಹೆಂಡತಿ ಇರ್ತಾಳೆ. ನಾವು ಹೇಗೆ ಭೇಟಿಯಾಗೋದು? ಕಷ್ಟ ಕಣಪ್ಪ.